ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ ಭಕ್ತರ ಗುರುಮಕ್ಕಳ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಯಂತ್ರ ತಂತ್ರ ಮಂತ್ರ ಪೂಜೆಗಳಿಗೆ ಬೇಕಾದಂಥ ಮಂತ್ರಸಿದ್ಧಿಗೆ ಬೇಕಾದಂಥ ಸಾಕಷ್ಟು ವಸ್ತುಗಳು, ಏನೇನೋ ವೆರೈಟಿ ವಸ್ತುಗಳು ಇಲ್ಲಿರುತ್ತೆ. ಎಲ್ಲಂದ್ರಲ್ಲಿ ಕೆಲವು ನಮಗೆ ಬೇಕಾದ ವಸ್ತುಗಳು ಸಿಗೋದಿಲ್ಲ ಮಂತ್ರಸಿದ್ಧಿಗೆ. ಇವತ್ತು ನಾನು ನಿಮಗೆ ಕೆಲವು ಇಂಪಾರ್ಟೆಂಟ್ ವಸ್ತುಗಳನ್ನು ಪರಿಚಯಿಸ್ತೀನಿ. ಮೊದಲಿಗೆ ಇದು ಕನ್ನಡದಲ್ಲಿ ಹೋದ್ರಿ ಪರ್ವಪಟ್ಟ ಅಂತಿದೆ, ಪರ್ವಪಟ್ಟಿ ಅಂತ ಕನ್ನಡದಲ್ಲಿ. ಇದ್ರ ಬಗ್ಗೆ ನೆಕ್ಸ್ಟು ನಾನು ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೊಂದೇ. ಈ ಮೊದಲ ಭಾಗದಲ್ಲಿ ನಾವು ಫಸ್ಟ್ ಪಾರ್ಟಲ್ಲಿ ಇವುಗಳ ಬಗ್ಗೆ ಮೇನ್ ತಿಳ್ಕೊಳ್ಳೋಣ. ಇವೆಲ್ಲ ಮಂತ್ರಸಿದ್ಧಿಗೆ ದೇವಸ್ಥಾನಗಳಲ್ಲಿ, ಗುಡಿಗಳಲ್ಲಿ, ದರ್ಗಾಗಳಲ್ಲಿ, ಮನೆಗಳಲ್ಲಿ ಇಟ್ಕೊಂಡು ವಶೀಕರಣಕ್ಕೆ, ಆಕರ್ಷಣೆಗೆ, ಜನಾಕರ್ಷಣೆಗೆ, ಹಾಗೆ ಶತ್ರುಗಳ ನಾಶಕ್ಕೆ, ನಮ್ಮ ಅಭಿವೃದ್ಧಿಗೆ, ಭೂತ ಪ್ರೇತ ಪಿಶಾಚಾದಿ ಬಾಧೆಗಳಿಗೆ ನಿವಾರಣೆ ಮಾಡಲಿಕ್ಕೆ ಈ ಪರ್ವಪಟ್ಟಿ ಅನ್ನೋ ಚಕ್ಕೆ, ಇದು ಮರದ ಚಕ್ಕೆ, ಭಾಳ ಅಮೂಲ್ಯವಾದ ಗಿಡಮೂಲಿಕೆ. ಇಂಥವಿಲ್ಲಿ ಸಾಕಷ್ಟಿದೆ ನೋಡಿ. ನರಕ ಭೂತಾಳೆ ನೆಕ್ಸ್ಟು, ಇದು ನರಕ ಭೂತಾಳೆ ಇರುತ್ತೆ ಈ ಚಕ್ಕೆ, ನರಕ ಭೂತಾಳೆ ಈ ಚಕ್ಕೆಗಳು. ಇವೆಲ್ಲ ಮೇನ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಮುಂದಿನ ಭಾಗದಲ್ಲಿ ಒಂದೊಂದೇ ಸಪ್ರೇಟಾಗಿ ನಾನು ನಿಮಗೆ ಏನೇನಕ್ಕಾಗುತ್ತೆ ಅಂತ ನೋಡೋಣ. ನರಕ ಭೂತಾಳೆ ಅಂದರೆ ಇದು ಹೆಸರು ಕೇಳಿದ್ರೇ ಭಯಾನಕವಾಗಿರುತ್ತೆ. ನರಕ ತೋರಿಸುತ್ತೆ ಶತ್ರುಗಳಿಗೆ ನಡ್ಕ ಹುಟ್ಟಿಸುತ್ತೆ ಈ ಭೂತಾಳೆಗಳು. ಇವೆಲ್ಲ ಅಮೂಲ್ಯವಾದ ಭೂತಾಳೆಗಳು, ಎಲ್ಲಂದ್ರಲ್ಲಿ ಸಿಗಲ್ಲ. ಕಾಡುಗಳಲ್ಲಿ ಎಲ್ಲೋ ಅಪರೂಪಕ್ಕೆ ಸಿಗತಕ್ಕಂಥ ಭೂತಾಳೆಗಳು. ಇದು ನರಕ ಭೂತಾಳೆ. ಗಂಡಾಗುಂಡಿ ಯಾರು ಮಾಡ್ತಾರೆ ಅವ್ರಿಗೆ ನರಕ ತೋರಿಸ್ತಕ್ಕಂಥ ಭೂತಾಳೆ. ಇದೆಲ್ಲ ನೆಕ್ಸ್ಟು ನಾನು ಪಾರ್ಟಲ್ಲಿ ವಿವರಿಸ್ತೀನಿ. ಇಲ್ಲಿ ಒಂದೊಂದೇ ಮೇನ್ ನೋಡ್ಕೊಬಿಡಿ. ಇಲ್ಲಿ ಪರಿಚಯ ಮಾಡಿಕೊಡ್ತೀನಿ ಏನೇನು ಭೂತಾಳೆ, ಏನೇನು ಚಕ್ಕೆಗಳು, ಏನೇನು ಇದು ಗಿಡಮೂಲಿಕೆಗಳು, ಇದೆಲ್ಲ ಇದೆ. ಮಂತ್ರಸಿದ್ಧಿಗೆ ಸಿದ್ಧಿ ಮಾಡ್ಕೊಳ್ಳೋರು ಮನೆಯಲ್ಲಿರ್ಬೋದು, ಜಪ ತಪ ಮಾಡಿ, ಎಲ್ಲೋ ಒಂದು ದೇವಸ್ಥಾನದಲ್ಲಿರ್ಬೋದು, ಎಲ್ಲೋ ಒಂದು ಗುಡಿಯಲ್ಲಿರ್ಬೋದು, ಯಾವುದೋ ಫ್ಯಾಕ್ಟ್ರಿಲಿರ್ಬೋದು, ಎಲ್ಲಂದ್ರಲ್ಲಿ ಧ್ಯಾನ ಮಾಡಿ ಅಥವಾ ಸಿದ್ಧಿ ಮಾಡ್ಕೊಳ್ಬೋದು ಗುರುಗಳಾದವರು. ಆಮೇಲೆ ಯಂತ್ರ ತಂತ್ರ ಮಂತ್ರಕ್ಕೆ ಈ ಒಂದು ಮರಗಳ ತುಂಡುಗಳನ್ನು ಉಪಯೋಗಿಸ್ಬೋದು. ಯಾರು ಗುರುಗಳಿದ್ದಾರೆ ಅವರು ಮಾಡಿಕೊಡ್ತಾರೆ, ಅದನ್ನು ಮನೆಗಳಲ್ಲಿ ಇಟ್ಕೊಂಡು ಭಕ್ತರು ಇವುಗಳನ್ನು ಉಪಯೋಗಿಸ್ಕೋಬೋದು. ಗೊತ್ತಾಯ್ತಲ್ಲ. ಇದು ನೋಡ್ರಿ ವೇಳ ರಾಕು ಅಂತಿದೆ. ಇದು ವೇಳ ರಾಕು ಅಂತಿದೆ, ನೋಡ್ಕೊಬಿಡಿ. ಕನ್ನಡದಲ್ಲಿದೆ ವೇಳ ರಾಕು. ಇದೊಂದು ಗಿಡಮೂಲಿಕೆ ತುಂಡು. ಗೊತ್ತಾಯ್ತಲ್ಲ. ಏನೇನಾಗುತ್ತೆ ವಶೀಕರಣ, ಆಕರ್ಷಣೆ, ಹಾಗೆ ಶತ್ರುಗಳ ನಾಶ, ಹಾಗೆ ಅಭಿವೃದ್ಧಿಗೆ. ಇದ್ರ ಬಗ್ಗೆ ನೀಟಾಗಿ ನಾನು ನೆಕ್ಸ್ಟ್ ವಿವರಿಸ್ತೀನಿ ಏನೇನಾಗುತ್ತೆ ಅಂತ. ಈಗ ಸದ್ಯಕ್ಕೆ ಮೇನ್ ತಿಳ್ಕೊಳ್ಳಿ ಈ ವಿಡಿಯೋನಲ್ಲಿ. ಬರೀ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಈ ಥರ ವಸ್ತುಗಳು ವೆರೈಟಿ ಇರ್ತವೆ. ಸಾಮಾನ್ಯವಾಗಿ ಇವೆಲ್ಲ ನೀವು ನೋಡಿರ್ಬೋದು, ನೋಡದೇ ಇರ್ಬೋದು. ಮೇನ್ ನಾನು ಇಲ್ಲಿ ಪರಿಚಯ ಮಾಡಿಕೊಡ್ತೀನಿ, ಯಾಕಂದರೆ ತುಂಬ ಗಿಡಮೂಲಿಕೆಗಳಿದೆ. ಗೊತ್ತಾಯ್ತಲ್ಲ. ಇವೆಲ್ಲ ಅಪರೂಪ, ಯಾವಾಗಂದ್ರೆ ಅವಾಗ ಸಿಗಲ್ಲ. ನಾನು ಆರ್ಡರ್ ಕೊಟ್ಟು ತರಿಸಿದ್ದೀನಿ. ನಾನು ಬೇರೆ ಕಡೆಯಿಂದ ಆರ್ಡರ್ ಕೊಟ್ಟು ತರಿಸಿದ್ದೀನಿ, ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಗೊತ್ತಾಯ್ತಲ್ಲ. ಇದು ನೋಡ್ರಿ ಕುಂಕುಮ ಕತ್ತಿ. ಇದು ಯಾವ ಥರ ಇರುತ್ತೆ ಕುಂಕುಮ ಕತ್ತಿ? ಕುಂಕುಮ ಅಂದ್ರೇನು? ರೆಡ್ ಕಲರ್ ಕುಂಕುಮ ಅಂದರೆ ಅಲ್ವಾ? ರೆಡ್ ಕಲರ್ ಚಕ್ಕೆಗಳು, ಹಾಗೆ ಗಿಡಮೂಲಿಕೆಗಳು. ಇವೆಲ್ಲ ಏನಕ್ಕೆ? ಹೋಮದಲ್ಲಿ ಈ ಪೀಸುಗಳನ್ನು ಹಾಕ್ಬೋದು, ಮನೆ ಬಾಗಿಲು ಕಟ್ಬೋದು, ಅಂಗಡಿ ಬಾಗಿಲು ಕಟ್ಬೋದು. ಆಮೇಲೆ ಇದೆಲ್ಲ ಅಭಿಮಂತ್ರಿಸಿರಬೇಕು, ಸುಮ್ಮನೆ ಕಟ್ಟೋಕ್ಕಾಗಲ್ಲ. ಇದು ನೋಡಿ ಕುಂಕುಮ ಕತ್ತೆ. ಮತ್ತು ದಂಡ ಮಾಡ್ಕೋಬೋದು ಮಠಾಧಿಪತಿಗಳು, ದರ್ಗಾದಲ್ಲಿರುವ ಮೌಲಾನಾಗಳು, ಹಾಗೆ ದೇವಸ್ಥಾನದಲ್ಲಿರೋ ಪೂಜಾರಿಗಳು, ಮನೆಯಲ್ಲಿರ್ತಕ್ಕಂಥ ಯಂತ್ರತಂತ್ರ ಮಾಡ್ತಕ್ಕಂಥ ಗುರುಗಳು, ಅವರಿಗೆ ದಂಡ ಮಾಡ್ಕೋಬೇಕಲ್ಲ. ಅದಕ್ಕೆ ಕುಂಕುಮ ಕತ್ತಿ, ಈ ಕತ್ತಿಯಿಂದ ದಂಡ ಮಾಡ್ಕೋಬೋದು. ಇದು ದಂಡಕ್ಕೆ ಉಪಯೋಗಿಸ್ಬೋದು, ಕೈಯಲ್ಲಿ ಇಟ್ಕೊಂಡು ಬೇರೆಯವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ. ಹಾಗೆ ಮನೆಗಳಲ್ಲಿ ವಶೀಕರಣಕ್ಕೆ, ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು. ಇದು ನೋಡ್ರಿ ದೇವಭೂತಾಳೆ. ನೀವು ಸಾಮಾನ್ಯವಾಗಿ ಕೇಳಿರ್ತೀರ ದೇವಭೂತಾಳೆ. ಭಾಳ ಚೆನ್ನಾಗಿರುತ್ತೆ, ನೋಡೋಕ್ಕೆ ಸುಂದರವಾಗಿರುತ್ತೆ. ವಶೀಕರಣಕ್ಕೆ, ಒಳ್ಳೆ ಪೂಜೆಗಳಿಗೆ, ಮಂತ್ರಸಿದ್ಧಿಗೆ ಇವೆಲ್ಲ ಬಳಸ್ತಕ್ಕಂಥದ್ದು. ನಾನು ವಿವರವಾಗಿ ನೆಕ್ಸ್ಟ್ ವಿವರಿಸ್ತೀನಿ. ಮೊದಲು ಇಲ್ಲಿ ದೊಡ್ಡದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇವುಗಳನ್ನು. ಇದು ದೇವಭೂತಾಳೆ. ಈ ರೀತಿ ನೋಡೋಕ್ಕೆ ಹೆಂಗಿರುತ್ತೆ ದೇವಭೂತಾಳೆ ನೋಡಿ, ಈ ರೀತಿ ಇರುತ್ತೆ. ಗೊತ್ತಾಯ್ತಲ್ಲ. ನಾನು ನಿಮಗೆ ಒಂದೊಂದೇ ಇಲ್ಲಿ ಏನೆಲ್ಲ ಐಟಮ್ಸ್ ಇದೆ ಮಂತ್ರಸಿದ್ಧಿಗೆ ಅಂತ ತಿಳ್ಕೊಬಿಡಿ. ಇದು ನೋಡಿರಿ ಗುಲ್ಗಂಜಿಗಳು. ನೀವೇನೇನೋ ನೋಡಿದ್ದೀರಾ ಗುಲ್ಗಂಜಿಗಳಲ್ವಾ ಯೆಲ್ಲೋ ಕಲರ್ ನೋಡಿದ್ದೀರಾ ನೀವು? ಅರ್ಶಿನ ಕಲರ್ ಗುಲ್ಗಂಜಿ ನೋಡಿರಿ. ಡೂಪ್ಲಿಕೇಟ್ ಇಲ್ಲ, ಯಾವುದೋ ಚೈನಾ ಬಜಾರ್ದು ಚೈನಾ ಐಟಮ್ಸ್ ಅಲ್ಲ. ಇದು ಒರಿಜಿನಲ್ ಗುಲ್ಗಂಜಿ. ಇದು
ಕಾಯಿ ಒಳಗಡೆನೇ ಇದೆ, ಕಾಯಿ ಒಳಗಡೆನೇ ಇದೆ. ಈ ಥರ ತೊಗೋಬೇಕು. ತೊಗೊಂಡ್ರೆ ಯಾರ್ಯಾರೋ ಯಾವ್ಯಾವುದೋ ಲೋಕಲ್ ತೊಗೋತಾರೆ ಗುಲ್ಗಂಜಿಗಳು, ಪೇಂಟ್ ಆಗಿಬಿಟ್ಟಿರ್ತಾರೆ ಬೇರೆ ಕಡೆ. ಅದಲ್ಲ ಇದು, ಇದು ಒರಿಜಿನಲ್ಲು, ಗಿಡದಲ್ಲೇ ಕಾಯಿನಲ್ಲೇ ಕಾಯಿ ಒಳಗೆ ಇರ್ತಕ್ಕಂಥ ಗುಲ್ಗಂಜಿ. ಬಹಳ ಶಕ್ತಿಯುತವಾಗಿರುತ್ತೆ, ಮಂತ್ರಸಿದ್ಧಿಗೆ, ವಶೀಕರಣಕ್ಕೆ, ಜನಾಕರ್ಷಣೆಗೆ ಈ ಗುಲ್ಗಂಜಿಗಳು ತುಂಬ ಬೆಲೆ ಬಾಳ್ತಾ ಇವು. ಅರ್ಥ ಆಯ್ತಲ್ಲ? ಮಂತ್ರಸಿದ್ಧಿ ಮಾಡಿ ಇವು ತೊಗೋಬೋದು ಗುರುಗಳ ಹತ್ರ. ನೀವು ದೇವಸ್ಥಾನ ಪೂಜಾರಿಗಳ ಹತ್ರ, ಮಂತ್ರವಾದಿಗಳ ಹತ್ರ ಮಂತ್ರಸಿದ್ಧಿ ಮಾಡ್ಕೊಂಡು ತೊಗೋಬೋದು. ನೋಡ್ರಿ, ಇದು ಬ್ಲೂ ಕಲರ್ ಗುಲ್ಗಂಜಿ, ನೀಲಿ ಕಲರ್ ಗುಲ್ಗಂಜಿ ನೋಡಿದಿರಾ ನೀವು? ನೀಲಿ ಕಲರ್ ಗುಲ್ಗಂಜಿ ಶ್ರೀ ಮಹಾಕಾಳಿ ಈರಭದ್ರೇಶ್ವರ, ಶ್ರೀ ಮಹಾಕಾಲೇಶ್ವರ, ಈರಭದ್ರೇಶ್ವರ, ರುದ್ರ ರುದ್ರಿ, ಆ ಮಹಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಶ್ರೀ ಮಹಾಲಕ್ಷ್ಮಿ, ಮಹಾಕಾಳಿ. ಅರ್ಥ ಆಯ್ತಲ್ಲ? ಈ ರೀತಿ ಈ ಗುಲ್ಗಂಜಿಗಳಲ್ಲಿ ಶಕ್ತಿ ಇರುತ್ತೆ. ಇದೆಲ್ಲ ಮಂತ್ರಸಿದ್ಧಿ ಮಾಡಿಸಿ ನೀವು ಗುರುಗಳ ಹತ್ರ ತೊಗೋಬೇಕು, ಉಪಯೋಗಿಸ್ಕೋಬೋದು. ಗೊತ್ತಾಯ್ತಲ್ಲ? ಇದೆಲ್ಲ ವೆರೈಟಿ ಒರಿಜಿನಲ್ ಇರುತ್ತೆ, ಗಿಡದಲ್ಲೇ ಕಾಯಿಗಳಲ್ಲಿರ್ತಕ್ಕಂಥ ಗುಲ್ಗಂಜಿಗಳು. ಅದೇ ಕೆಲವ್ರು ಏನು ಮಾಡ್ತಾರೆ, ಪೇಂಟ್ ಹಾಕ್ಬಿಟ್ಟಿರ್ತಾರೆ ರೀ, ಹುಷಾರಾಗಿರ್ರಿ. ಪೇಂಟ್ ಹಾಕಿ ಸೇಲ್ ಮಾಡ್ತಾರೆ ಗುಲ್ಗಂಜಿಗಳಿಗೆ. ಗೊತ್ತಾಯ್ತಲ್ಲ? ನಾವು ಯಾವಾಗಲೂ ಗಿಡದಲ್ಲಿರೋದು, ಮರದಲ್ಲಿರೋದು ನೇರವಾಗಿ ತೊಗೋಬೇಕು, ಅವಾಗೇ ಒರಿಜಿನಲ್ ಇರುತ್ತೆ. ಇನ್ನೊಂದು ವಿಶೇಷವಾಗಿ ನಾನು ನಿಮಗೆ ತೋರಿಸ್ತೀನಿ, ಇದು ಬಹಳ ಅದ್ಭುತ. ಇದು ನಿಮ್ಗೆ ಎಲ್ಲಂದ್ರೆ ಅಲ್ಲಿ ಸಿಗೋಲ್ಲ. ಎಲ್ಲವನ್ನೂ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬರೀ ನಿಮಗೆ ಮೇನ್ ತೋರಿಸ್ತಾ ಇದ್ದೀನಿ. ಇದು ಓನ್ಲಿ ಟ್ರೈಲರ್ ಅಷ್ಟೇ. ನೋಡ್ರಿ, ನಾಗಮಲ್ಲಿ ಬೇರು, ನಾಗವೆಲ್ಲಿ. ನೀವು ನಾಗವೆಲ್ಲಿ ಅಂತಿರಲ್ಲ, ಹಾಗೆ ನಾಗವೆಲ್ಲಿ ಆದರೂ ತಗೊಳ್ಳಿ, ನಾಗಮಲ್ಲಿ ಆದರೂ ತಗೊಳ್ಳಿ. ನೋಡಿ, ಗುಲ್ಗಂಜಿ ಪ್ಲಸ್ ಈ ಬೇರು, ಇದು ಬೇರು ರೀ, ಗಿಡದಲ್ಲಿ ಬಂದಿರತಕ್ಕಂಥ ಬೇರು, ಅದ್ಭುತವಾದ ಬೇರು ಇದು. ನೋಡಿರಿ ಬೇರು ಯಾವ ಥರ ಇದೆ ನೋಡಿರಿ, ನಾಗವೆಲ್ಲಿ ಬೇರು ಅಂತಾರೆ ಇದನ್ನು. ಈ ಥರ ಬೇರು ಬಂದರೆ ನೋಡೋಕ್ಕೆ ಆದಿಶೇಷನ ಅನಂತನಾಗ, ಆದಿಶೇಷ ಅನಂತನಾಗ, ಶೇಷನಾಗ ಅಂತಿರಲ್ಲ. ಶ್ರೀಮನ್ನಾರಾಯಣ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಏನು ಇದ್ರ ಮೇಲೆ ಮಲ್ಕೊಂಡಿರ್ತಾರೆ. ಗೊತ್ತಾಯ್ತಲ್ಲ? ನೋಡಿ, ಎಡೆ ನೋಡಿ, ಕಣ್ಣುಗಳು ನೋಡಿ, ಗುಲ್ಗಂಜಿಯಲ್ಲಿ ಕಣ್ಣುಗಳು ಅಲ್ಲಿಟ್ಟಿದ್ದಾರೆ, ಗುಲ್ಗಂಜಿದ ಕಣ್ಣುಗಳಿಟ್ಟಿದ್ದಾರೆ. ನೋಡಿ ಇಲ್ಲಿ ಯಾವ ರೀತಿ ಇದೆ, 3 ಇದೆ. ಇಡ, ಪಿಂಗಳ, ಸುಷುಮ್ನ, ನಮ್ಮ ಮೂಲಾಧಾರ ಚಕ್ರ, ಹಿಂದ್ಗಡೆ ಬೆನ್ನುಮೂಳೆಯಲ್ಲಿ ಇರುತ್ತಲ್ಲ ಇಡ, ಪಿಂಗಳ, ಸುಷುಮ್ನ. ಶ್ರೀ ಬೆಲ್ಲಿ ಮಾತಾ, ದೇವಸೇನ ಮಾತಾ, ಕುಮಾರಸ್ವಾಮಿ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕೆ ಚಿಂತಾರ ವಿದ್ಯಾ ಮಹಾಗಣಪತಿ. ಹಾಗೆ 3 ಇದೆ, ಒಂದರಲ್ಲೇ 3 ಇದೆ. ನಾಗವೆಲ್ಲಿ ಬೇರು ಅಂತಾರೆ ಇದಕ್ಕೆ. ನೋಡಿ, ಇದು ಮುರಿದೋಗ್ಬಿಟ್ಟಿದೆ, ಅದು ಮುರಿದೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಇದು ನೋಡಿ, ಅದು ಮುರಿದೋಗಿದೆ. ಗೊತ್ತಾಯ್ತಲ್ಲ? ಇದು ನೋಡೋಣ, ಇದು ಚೆನ್ನಾಗಿದೆ. ಇದು ಯಾವುದು? ಇದು ಶೇಷ ಶಯನ. ಗೊತ್ತಾಯ್ತಲ್ಲ? ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಇದೆಲ್ಲ ಏನಕ್ಕಾಗುತ್ತೆ ನೆಕ್ಸ್ಟು ಅಂತ. ಗೊತ್ತಾಯ್ತೇನ್ರಿ? ಸಂತಾನಕ್ಕೆ, ಮದುವೆಗಳು ಆಗಿಲ್ಲ ಅಂದರೆ ಅವ್ರಿಗೆ ಮದುವೆ ಭಾಗ್ಯ ಸಿಗಲಿಕ್ಕೆ ಅದಕ್ಕೆಲ್ಲ ಇದು ಆಗುತ್ತೆ, ಐಶ್ವರ್ಯಕ್ಕೆಲ್ಲ ಆಗುತ್ತೆ. ಈ ರೀತಿ ಸಾಕಷ್ಟು ಗಿಡಮೂಲಿಕೆಗಳಲ್ಲಿ ಇದೆ, ಬೇರುಗಳಿದೆ, ಅಪರೂಪ, ಎಲ್ಲಂದ್ರೆ ಅಲ್ಲಿ ಸಿಗೋಲ್ಲ, ನೆನ್ಪಿಟ್ಕೊಳ್ಳಿ. ನಾನು ಹೇಳಿದ್ದೀನಿ. ಇದು ನೋಡಿರಿ, ಇದೇನಿದು ಚಂಜಿ ವೇರು ಅಂತಾರೆ. ತೆಲುಗುನಲ್ಲಿದೆ ಚಂಜು ವೇರು ಅಂತಾರೆ. ಇದನ್ನ ತೆಲುಗುನಲ್ಲಿದೆ ಚಂಜಿ ವೇರು. ಅರ್ಥ ಆಯ್ತೇನ್ರಿ? ಆ ತೆಲುಗುನಲ್ಲಿದೆ ಚಂಜಿ ವೇರು. ಇದು ಕೂಡ ವಶೀಕರಣ, ಜನಾಕರ್ಷಣೆ, ಯಂತ್ರ ತಂತ್ರ ಮಂತ್ರಕ್ಕೆ. ಗೊತ್ತಾಯ್ತೇನ್ರಿ? ಶತ್ರುಗಳ ನಾಶಕ್ಕೆ. ಶತ್ರುಗಳು ಇರ್ತಾರಲ್ಲ, ಅಯೋಗ್ಯರು, ಪಾಪಿಗಳು ಅಂತ, ನೀವು ಅವ್ರಿಗೆಲ್ಲ ಇವೆಲ್ಲ ಆಗುತ್ತೆ ಬೇರೆ. ಆಮೇಲೆ ಗುಲ್ಗಂಜಿ ಹಿಂಗೆಲ್ಲ ಇದೆ. ಗೊತ್ತಾಯ್ತೇನ್ರಿ? ಇವೆಲ್ಲ ನೀವು ಬೇಕಂದರೆ ಮಂತ್ರಸಿದ್ಧಿ ಮಾಡಿಸ್ಕೊಂಡು ತೊಗೋಬೋದು. ಮತ್ತು ಇವುಗಳ ಬಗ್ಗೆ ಒಂದೊಂದಾಗಿ ನಾನು ನೆಕ್ಸ್ಟ್ ವಿವರಿಸ್ತೀನಿ. ಈಗ ಸದ್ಯಕ್ಕೆ ಇದು ಶ್ರೀ ಸಿದ್ಧಲಿಂಗೇಶ್ವರ ಗ್ರಂಥಿ ಅಂಗಡಿ, ಪೊಲೀಸ್ ಸ್ಟೇಷನ್ ಮುಂಭಾಗ, ಏಮಗಲ್ಲು, ಕೋಲಾರದಿಂದ 15 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಕೋಲಾರದಿಂದ 15 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಅದು ಚಿಕ್ಕಬಳ್ಳಾಪುರ ರೋಡು. ಕೋಲಾರದಿಂದ 15 ಕಿಲೋಮೀಟ್ರ್ ದೂರದಲ್ಲಿ ಏಮಗಲ್ಲಿರುತ್ತೆ. ಆ ಏಮಗಲ್ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಇದು ಇದೆ. ಈಗ ಸದ್ಯಕ್ಕೆ ಈ ವಿಡಿಯೋನ ನಮ್ಮ ಒಂದು ಆಪ್ತ ಮಿತ್ರ, ಆಮೇಲೆ ಶಿಷ್ಯ ನಾರಾಯಣ ರೆಡ್ಡಿ ಮಲಂಡಳ್ಳಿ, ಇವರು ವಿಡಿಯೋ ಮಾಡ್ತಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಗೊತ್ತಾಯ್ತಲ್ಲ? ನೀವು ಇಷ್ಟೊತ್ತು ನೋಡಿದ್ರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವುಗಳ ಬಗ್ಗೆಲ್ಲ ನೆಕ್ಸ್ಟ್ ಮುಂದಿನ ವೀಡಿಯೋನಲ್ಲಿ ಒಂದೊಂದೇ ನಾನು ವಿವರಿಸ್ತೀನಿ. ಮುಂದಿನ ಭಾಗ ತಪ್ಪದೆ ನೋಡಿ. ಒಂದೊಂದು ಭಾಗ ಏನೇನಕ್ಕಾಗುತ್ತೆ ಅಂತ ವಿವರಿಸ್ತೀನಿ. ಒಂದೊಂದು ಐಟಮ್ಸ್ನೂ ವಿವರಿಸ್ತೀನಿ, ನೆನ್ಪಿಟ್ಕೊಳ್ಳಿ. ಮುಂದಿನ ಭಾಗ ನೋಡಿ. ಇದರಲ್ಲಿ ಬರೀ ನಿನಗೆ ಇಲ್ಲಿ ಏನೇನು ಪಾರ್ಟ್ಗಳಿದೆ, ಏನೇನು ಐಟಮ್ಸ್ ಇದೆ ಅಂತ ಪರಿಚಯಿಸಿದ್ದೀನಿ. ಮುಂದಿನ ಭಾಗದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ. ಐಟಮ್ಸ್ ಬೇಕಾದರೆ ನನ್ನ ನಂಬರ್ ಇದೆ ನೋಡಿರಿ, ಬರ್ತಾಯಿದೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಮೊಬೈಲ್ ನಂಬರು. ಇದಕ್ಕೆ ಕಾಲ್ ಮಾಡಿ. ಕೊರಿಯರಲ್ಲಿ, ಪೋಸ್ಟಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ.
2 ಸಾರಿ ನೀವು ಮಿಸ್ ಕಾಲ್ ಕೊಡ್ರಿ. 1 ಸಾರಿ ಫೋನ್ ಮಾಡಿದರೆ ಆಗೋದಿಲ್ಲ, ನಾನು ರಿಟರ್ನ್ ಮಾಡಲ್ಲ. ನೀವು 1 ಸಾರಿ ಮಾಡಿಬಿಟ್ಟು ಸುಮ್ಮನೆ ಆದರೆ ನಾನು ರಿಟರ್ನ್ ಮಾಡಲ್ಲ. 2 ಸಾರಿ ಮಾಡಬೇಕು. 2 ಸಾರಿ ಮಾಡಿ ಬಿಡಬೇಡಿ. ನಾನು ನಿಮಗೆ ಕಾಲ್ ಮಾಡ್ತೀನಿ ನೆಕ್ಸ್ಟು. ಡೈಲಿ ಬೆಳಗ್ಗೆ 11 ಗಂಟೆ ಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಡೈಲಿ ಬೆಳಗ್ಗೆ 11ರ ನಂತರ ನಾನು ಸಿಗ್ತೀನಿ. ಆಮೇಲೆ ರಾತ್ರಿ 8 ಗಂಟೆವರೆಗೂ ಸಿಗ್ತೀನಿ. 2 ಸಾರಿ ಮಿಸ್ ಕಾಲ್ ಕೊಡಿ ಸಾಕು. ಈ ಮೇನ್ ಬೇರುಗಳ ಬಗ್ಗೆ, ಗಿಡಮೂಲಿಕೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇವು ಬಗ್ಗೆ ಫುಲ್ ಡೀಟೇಲು ನೆಕ್ಸ್ಟ್ ಭಾಗದಲ್ಲಿ, ಮುಂದಿನ ಭಾಗದಲ್ಲಿ ನೋಡೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಿಮ್ಮನ್ನು ಯಾರು ನಂಬ್ಕೊಂಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಹಾಕ್ಕೊಳ್ಳಿ. ಹಾಗೆ ಹಿಂದಿನ ಭಾಗ ನೋಡಿ. ಹಾಗೆ ಹಿಂದಿನ ಭಾಗಗಳಲ್ಲೂ ಕೂಡ ನಾನು ಸಾಕಷ್ಟು ಗಿಡಮೂಲಿಕೆಗಳು, ಮಂತ್ರಸಿದ್ಧಿಗೆ ಬೇಕಾದ ಗ್ರಂಥಿಗೆ ಅಂಗಡಿ ಐಟಮ್ಸನ್ನು ಪರಿಚಯ ಮಾಡಿಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗೊತ್ತಾಯ್ತಲ್ಲ? ಇವೆಲ್ಲ ಮಂತ್ರಸಿದ್ಧಿಗಾಗುತ್ತೆ, ವಶೀಕರಣಕ್ಕಾಗುತ್ತೆ, ಹಾಗೆ ಶತ್ರುಗಳ ನಾಶಕ್ಕಾಗುತ್ತೆ. ಗೊತ್ತಾಯ್ತೇನ್ರಿ? ಯಾರ್ಯಾರು ಯಂತ್ರ, ತಂತ್ರ, ಮಂತ್ರ ಗುರುಗಳಿದ್ದಾರೆ ಮನೆಗಳೆಲ್ಲ ಇದ್ಕೊಂಡೇ ಸಾಕಷ್ಟು ಮಂದಿ ಗುರುಗಳು ತಾಯಿತಗಳು ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಆ ಗುರುಗಳಿಗೆ ಇದು ಭಾಳ ಉಪಯೋಗ ಆಗುತ್ತೆ. ಹಾಗೆ ಭಕ್ತರು, ಯಾರ್ಯಾರು ದೈವ ಭಕ್ತರು, ಗುರುಭಕ್ತರಿದ್ದಾರೆ, ಈ ಪ್ರಕೃತಿಯನ್ನು ಯಾರು ಗೌರವಿಸ್ತಾರೆ, ಯಕ್ಷ, ಯಕ್ಷಿಣಿ, ಈ ಪ್ರಕೃತಿ ದೇವತೆಗಳು, ವನದೇವತೆಗಳು, ವನಸ್ಪತಿ ದೇವತೆಗಳು, ಅಶ್ವಿನಿ ಕುಮಾರು, ಧನ್ವಂತರಿ ದೇವತೆ, ಹಾಗೆ ಶ್ರೀ ಮಹಾಕಾಲ ಭೈರವೇಶ್ವರ ಸಿದ್ಧಿಗಳ ದೇವತೆಗಳು, ಹಾಗೆ ಅವರೆಲ್ಲರ ವಿಘ್ನೇಶ್ವರ ಶಕ್ತಿಯಿಂದ ಕುಮಾರಸ್ವಾಮಿ ಶಕ್ತಿವರೆಗೂ ನಮ್ಮೆಲ್ಲ ಹಿತೈಷಿ ಮಾತಾಪಿತಾ ಪೂರ್ವಶಕ್ತಿ, ಹಿತೈಷಿ ಬಂದು ಗುರುಶಕ್ತಿ, ದೇವತಾ ಶಕ್ತಿ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ. ಓಕೆನಾ? ಎಲ್ಲರಿಗಿರಲಿ. ಈ ವಿಡಿಯೋ ಇಷ್ಟಾರು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಭಾಗ 1. ಭಾಗ 2ರಲ್ಲಿ ಇದ್ರ ಬಗ್ಗೆ ಒಂದೊಂದೇ ವಿವರಿಸ್ತೀನಿ, ತಪ್ಪದೆ ನೋಡಿ. ಓಕೆನಾ? ವಿಡಿಯೋ ಇಷ್ಟಾರು ಒಂದು ಲೈಕ್ ಮಾಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.